ಮದುವೆಯಾಗಿ ಗುಳಗಾಳಿ ಕಟ್ಕೊಂಡು ಪಕ್ಕದಾಗ ಗಂಡಿದ್ದು ಇನ್ನೊಬ್ಬನ ಇಷ್ಟಪಡ್ತೇನೆ ಅಂತೆಲ್ಲ ನಾಚಿ ಬರುದಿಲ್ಲ ನಿನಗೆ? ನಿನ್ನಂತವ್ರಿಗೆ ಸಮಾಜದಾಗ ಏನಂತ ಕರೀತಾರ ಗೊತ್ತೈತನ? ಏನಂತ ಕರೀತಾರ ಹೇಳ್ರಿ ನೋಡುನು. ವ್ಯಭಿಚಾರಿ ಗಯ್ಯಾಳಿ ಇಟ್ಕೊಂಡಾಕಿ ಅಂತಾರ, ತಿಳ್ಕೋದನ. ಇದ ಕೆಲಸ ಗಂಡ್ಮಕ್ಳ ಮಾಡಿದ್ರ ಅವ್ರಿಗೆ ಏನಂತ ಕರೀತಾರ? ಅಂದ್ರ ಏನೇನ್ ಮಾತಿನ ಅರ್ಥ? ಅಂದ್ರ ನನ್ ಮಾತಿನ ಅರ್ಥ, ನೀವು ನನಗ್ ಹೇಳೋಕಿನ ಮುಂಚೆ ನಿಮ್ ಮನ್ಯಾಗ ನಿನ್ ಗಂಡಗ್ ಹೇಳ್ಕೋರಿ. ಅವ್ರು ನನ್ ಹಿಂದ್ ಬಂದಾರ ಅಂತ ಹೇಳಿ ನಾನು ಅವ್ರ ಹಿಂದ್ ಹೋಗೇನಿ, ನಾನಾಗಿ ಅವ್ರ ಹಿಂದೆ ಹೋಗಿಲ್ಲ. ಯಾಕೋ ಸುಮ್ಮನಾದ್ರಲ್ಲ, ನಿಮಗ್ ಗಂಡಗ್ ಹೇಳುವಷ್ಟು ಧೈರ್ಯ ನಿಮಗಿಲ್ಲ. ಅದಕ್ಕೆ ನಮ್ಮ ಮನೆಗೆ ಬಂದು ನನ್ನ ಇಲ್ಲಿ ಕರೆಸಿ ಈ ವಿಚಾರ ಬಗ್ಗೆ ಮಾತಾಡಕತ್ತೀರಿ. ಪರವಾಗಿಲ್ಲ, ಗೌಡ್ರು ನಿಮ್ಮ ಪ್ರಾಪರ್ಟಿ ಮೇಲೆ ನಾ ಕಣ್ಣಾಕೇನಂದ್ರ ನಿಮ್ಗೆ ಸಿಟ್ಟು ಬರೋದು ಸಹಜ. ನಾ ಒಂದು ಮಾತು ಹೇಳ್ತೇನೆ ಕೇಳ್ರಿ. ನಾ ಅಂತೂ ನಿಮ್ಮ ಗಂಡನಿಂದ ಹೋಗಂಗಿಲ್ಲ, ಮೆಸೇಜ್ ಮಾಡಂಗಿಲ್ಲ, ಮೀಟ್ ಆಗಂಗಿಲ್ಲ. ಆದ್ರೆ ಅವ್ರಾಗೆ ಕಾಲ್ ಮಾಡಿ ಮೀಟ್ ಆಗು ಅಂತ ಹೇಳಿ ಮೆಸೇಜ್ ಮಾಡಿದ್ರಂದ್ರ ನಾನಂತೂ ಬಿಡು ಮಗಳಲ್ಲ. ಇನ್ನು ಮೇಲೆ ನಮ್ಮ ಮನೆಗೆ ಬರೋದಾಗ್ಲಿ ನಾನು ಇಲ್ಲಿ ಕರೆಯೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಗಂಡನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಗೌಡ್ಶನರ ಒಂದ್ ಗಾದಿ ಮಾತು ಹೇಳ್ತೀನಿ ಕೇಳ್ರಿ. ಮೂರು ಬಿಟ್ಟೋರು ಊರಿಗೆ ದೊಡ್ಡೋರಂತ, ಆ ಜಾತಿಗೆ ನಾನು. ಹೋಗ್ಲೇ ನಾಯಿ ಜಾತಿಕಿನ 3 ದಿನ ಮಲ್ಗಾಕ್ ಬಂದಾಕಿ ನಿನಗ ಇಷ್ಟು ಸೊಕ್ಕಿರ್ಬೇಕಾರ. ಇನ್ನು ಎಡಗೈ ಬಲಗೈ ಕೊಟ್ಟು ಸಪ್ತಪದಿ ತುಳಿದು ತಾಳಿ ಕಟ್ಟಿಸ್ಕೊಂಡು ಹೊಚ್ಚಲಕ್ಕೆ ಮೇಳಿ ಬಡದ್ ಬಂದಾಕಿನ ನನಗೆ ಎಷ್ಟು ಸೊಕ್ಕಿರ್ಬೇಡ. ಇದನ್ನು ಹಿಂಗ ಬಿಟ್ರೆ ಸರಿ ಆಗೋದಿಲ್ಲ. ಈಗ ಇಷ್ಟು ಮೆರಿಬೇಕಾದ್ರೆ ನಮ್ಮವ್ರ ಸಪೋರ್ಟೇ ಇರ್ಬೇಕಿದ್ದಕ್ಕೆ ಇದನ್ನು ಏನು ಅನ್ನೋದು ಇತ್ಯರ್ಥ ಮಾಡಿಬಿಡ್ತೀನಿ. ಇವ್ರೇನು ಹೊಲಕ್ಕೆ ಹೋಗ್ಯಾರಲ್ಲ ಅಲ್ಲೇ ಹೋಗ್ತೀನಿ. ಅವರ ಯಾಕೆ ತಗೊಂಡ್ರಿ? ಗೌಡ್ರ ಕಡೆ ಕೆಲಸ ಇತ್ತು, ಹೊಲಕ್ಕೊಂಟಿದ್ದೆ. ಅವ್ರು ನಾನು ಬರ್ತೀನಿ ಬರ್ರಿ. ಬೇಡ ನನ್ನ ಕೆಲಸ ಐತಿ, ನಾ ಗೌಡ್ರ ಕಡೆ ಕೆಲಸ ಮುಗಿಸ್ಕೊಂಡು ಹೋಗಿ. ಹೌದ್ರಿ ಅವರ ನಾನು ಹೆಂಡತಿ ಮನೆಗೆ ಬಂದಿದ್ಲೇನ್ರಿ? ಬಂದಿದ್ಲ, ಮಾತಾಡಿ ಕಳ್ಸೇನಿ. ಆದ್ರೂ ರಂಗಪ್ಪ ನಿನ್ನ ಹೆಂಡತಿಗೆ ಭಾಳ ಸೊಕ್ಕೈತಿ. ಹಿಂಗಾದ್ರೆ ಪಾಪ ಹೆಚ್ಚಾಕೈತಿ. ಖರೇ ರೀ ಅವರ, ಪಾಪ ಗೇಡಿಗಳಿಗೆ ಈಗಿನ ಕಾಲದಾಗ ಬೆಲೆ ಸಿಗ್ತೈತಿ ರೀ. ನಿಮ್ಮಂತಾರಿಗೆ ಬೆಲೆನೂ ಕೊಡೋದಿಲ್ಲ ರೀ. ಆ ದೇವ್ರನ್ನ ಅಂತಾರನ್ನ ಕಣ್ಣು ತೆಗೆದು ನೋಡ್ತಾನೆ ರೀ. ಆದರೂ ಕೆಟ್ಟದವ್ರಿಗೆ ಕೆಟ್ಟಾಕೈತಿ, ಒಳ್ಳೇದವ್ರಿಗೆ ಒಳ್ಳೇದಾಕೈತಿ. ತುಂಬಿದ ಕೂಡ ಯಾವತ್ತೂ ತುಳ್ಕೋದಿಲ್ಲ. ಅದೆಲ್ಲ ಬಿಡು, ನೀವು ಮನೆಗೆ ಹೋಗು, ನಾವು ಹೊಲಕ್ಕೆ ಹೋಗಿ ಗೌಡ್ರನ್ನ ಬೆಟ್ಟ ಬರ್ತೇವೆ. ಆಯ್ತು ತೋರಿ ಅವ್ರು. ಇತ್ತಿತ್ಲಾಗ ಅವ್ರ ನಡವಳಿಕೆನ ಬದಲಿ ಆಗತೈತಿ. ಯಾಕೆ ಭಾಳ ಸ್ಟ್ರಾಂಗ್ ಆಗತ್ತಾರ ಈಗ. ಗಾಡಿಗೆ ಹತ್ತು ಮಟ್ಟ ಸಿರಿತೈತಿ ಮನುಷ್ಯ, ಗಾಡಿಗೆ ಹತ್ತಿಂದ ನಿಂದ್ರಬೇಕಲ್ಲ. ಅದಕ್ಕೆ ಅವರು ರಾಂಗಾಗಿ ಹೊಲಕ್ಕೆ ಹೊಂಟಿರ್ಬೇಕು. ಹೋಲಿ ಏನಾಕತ್ ನೋಡು. ಹಬ್ಬ ಪ್ರಮಾಶ ಬೆಳೆದತ್ರಿ. ಇದೊಂದು ಕಡಿಸಿ ಫ್ಯಾಕ್ಟ್ರಿ ಕಳಿಸ್ಬಿಡ್ರಿ. ಅದನ್ನ ಸ್ವಲ್ಪ ಬೇಸಿ ಐತಲ್ಲ, ಬೇಸ್ ಭಾರಿ ಐತ್ರಿ. ಕಬ್ಬ ಮಳೆಗಾಲ ಸಂಪಾದವಲ್ಲ. ಕಬ್ಬು ಬೇಸ್ ಆಗಿರ್ತದೆ ಅಂದಂಗೆ ಇದು ನೋಡಿ ತೋರ್ಸೋನ್ ಇದನ್ನ. ಹ್ಞೂ ರೀ, ಇದು ಮುಗಿತಂತಂದ್ರೆ ಬಡ ಮಿಷನ್ ಹಚ್ಚಿ ಕಳಿಸ್ಬಿಡೋಣಂತ. ಅಂದ್ರೆ ಈಗ ರೇಟು ಚಲೋ ಐತಿ. ಹ್ಞೂ ರೀ, ಕಡಿಸಿ ಮತ್ತೆ ಹೊಳ್ಳಿ ಇದಕ್ಕೆ ನೀರು ಹಚ್ಚಾಕ್ ಬರುತ್ತೆ. ಹಚ್ಚಾಕ್ ಬರ್ತೈತೆ ಅದನ್ನ. ಇದು ನೋಡಿ ತೋರ್ಸ್ಕೊಳಪ್ಪ ಬಡ. ಆಯ್ತು ರೀ. ಹಾಂ, ಸಾವಿತ್ರಿ ಅಲ್ಲ ಆಕೆ? ಹೌದ್ರಿ, ಅಕ್ಕಾರ ಬರತ್ತಾರ ಇಲ್ಲಿ. ಈ ಕಡೆ ಯಾಕೆ ಬರತ್ತಾರ ಅವ್ರೆ? ರೀ ಬರಿಲ್ಲ, ಎದಕ್ಕೆ ಬಂದಿ ಇಲ್ಲಿಗೆ? ಬರಿಲ್ಲ, ಒಂದಿಟ ಮಾತಾಡ್ದೈತಿ. ಇಲ್ಲೇ ಬಾ ಮಾತಾಡೋಣಂತ. ಇಲ್ಲ ಇಲ್ಲೇ ಬರೀ ಪರ್ಸನಲ್ ಮಾತಾಡ್ದೈತಿ. ಏನಕ್ಕೆ ಕೆಲಸ? ನಿಮ್ ಕೂಡ ಮಾತಾಡ್ಬೇಕಿತ್ತು. ಮಾತಾಡ್ಬೇಕಂದ್ರೆ ಸಂಜೆ ಮುಂದೆ ಮನೆಗೆ ಬರ್ತಿದ್ದಲ್ಲ, ಅಲ್ಲೇ ಮಾತಾಡಕ್ಕೆ ಬರ್ತಿದ್ದೆ. ಬಂದೆ.
ಇಲ್ಲಿ ತನಕ ಬರೋ ಅವಶ್ಯಕತೆ ಇತ್ತ ನಿನಗೆ? ರೂಪಾ ಮನೆಗೆ ಬಂದಿದ್ಲ. ಏನಂತ? ಆಕೆ ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ ಅಂತ, ಅದಕ್ಕೆ ನಿಮ್ಮ ನಿರ್ಧಾರ ತಿಳ್ಕೊಳಕ್ಕೆ ಬಂದೆ ನಾನು. ಯಾಕೆನ ಕೇಳ್ಬೇಕಾಯ್ತ? ನಿಮಗೆ ನಾ ಬೇಕೋ ಆಕೆ ಬೇಕೋ ಹೇಳ್ರಿ. ಇವತ್ತು ಒಂದು ನಿರ್ಧಾರ ಆಗ್ಬಿಡ್ಬೇಕು. ಇವತ್ತು ಆಕಿರ ಬೇಕೋ ಇಲ್ಲ ನಾನಾರು ಬೇಕೋ, ಎರಡರಾಗ ಒಂದು ತೀರ್ಮಾನ ಮಾಡಿ. ಹಂಗಂತೇಳಿ ಸಡನ್ನಾಗಿ ಡಿಸಿಷನ್ ತಗೋ ಅಂತಂದ್ರೆ ಆಗೋದಿಲ್ಲ. ಅಕ್ಕಿ ಪಾಡಿಗೆ ಹಾಕಿರ್ತಾಳೆ, ನಿನ್ನ ಪಾಡಿಗೆ ನೀ ಇರ್ತೀಯ. ಏನು ಸಮಸ್ಯೆ ಬಂದೈತಿ ಈಗ? ಎರಡು ದೋಣಿ ಮೇಲೆ ಕಾಲಿಟ್ಟು ಜೀವನ ಮಾಡೋಕ್ಕಾಗಂಗಿಲ್ಲ. ಒಂದು ಡಿಸಿಷನ್ ತಗೋರಿ, ಆಕಿ ಬೇಕೋ ಇಲ್ಲ ನಾ ಬೇಕು. ಅಕ್ಕಿಯಿಂದ ತೊಂದರೆ ಏನಾಗೈತಿ ನನಗೆ? ಅಕ್ಕಿ ಮನ್ಯಾಗ ಹಾಕಿದಾಳ, ನಮ್ಮ ಮನ್ಯಾಗ ನೀ ಇದ್ದಿ. ಆಕಿನೇನಾರು ಕರ್ಕೊಂಬಂದು ಇಲ್ಲಿ ಮನ್ಯಾಗ ಇಟ್ಕೊಂಡನ್ನ ಆಕಿಗೆ ಏನಾರ ಆಸ್ತಿ ಬರೋದು ಹಚ್ಚಂತಾನೆ ನೋಡ. ಎಷ್ಟು ದಿವಸ ಹೆಂಗಿದ್ದಿ ಹಂಗೆ ಇರಂಗಿದ್ರೆ ಇರೇ, ಇಲ್ಲಾಂದ್ರೆ ನೀನು ತಿಳಿದಿದ್ದು ನೀನು ಮಾಡ್ಕೊಂಡು ಹೋಗಕ್ಕಾಗಿಲ್ಲ. ನೋಡ್ರಿ, ನೀವು ಏನು ಹೇಳ್ರು ನಾ ಕೇಳಂಗಿಲ್ಲ. ನನಗೆ ಸೌತಿ ಕೂಡ ಬಾಳೆ ಮಾಡೋಕ್ಕಾಗಂಗಿಲ್ಲ. ಎರಡರಾಗ ಒಂದು ನಿರ್ಧಾರ ಮಾಡಿರಿ. ನಿಮಗೆ 8 ದಿನ ಟೈಮ್ ಕೊಡ್ತೀನಿ. ಆಕಿ ಬೇಕು ನಾ ಬೇಕು ನಿರ್ಧಾರ ಮಾಡಿ. ಹಂಗಂದ್ರೆ ನನಗೂ ಏನು ಮಾಡೋಕ್ಕಾಗೋದಿಲ್ಲ. ಬೇಕಂದ್ರೆ ಇರ್ಬೋದು, ಸಾಕಂದ್ರೆ ಹೋಗ್ಬೋದು. ನೀ ಹೇಳ್ದಂಗೆ ಕುಣ್ಕೊಂತ ಇರೋಕ್ಕಾಗೋದಿಲ್ಲ. ಇದೇ ನಿಮ್ಮ ಕಡೆ ತೀರ್ಮಾನ? ಹೌದು, ಇದು ನನ್ನ ತೀರ್ಮಾನ. ಸಾವಿತ್ರಿ, ಏಯ್ ಸಾವಿತ್ರಿ, ಏಯ್ ಸಾವಿತ್ರಿ, ಹೋಗು. ನನ್ನ ಬಿಟ್ರೆ ನಿನಗೆ ಯಾರದಾರ? ಹೋಗು, ಎಷ್ಟು ದಿವಸ ಹೋಗ್ಯ ನೋಡೋಣ. ಯಾಕ್ರಿ ಏನಂದ್ರೆ ಅಕ್ಕಾರ? ಏನು ಹಂಗೆ ಹಾಕಿದೆ ಇದ್ದಿದ್ದ ಅದು. ಈತ ಅವ್ರ ಮನೆಗೆ ಹೊಕ್ಕನೆ ಅಂತ ಒಂದು 4 ದಿವಸ ಬೇಡ ಅಂತ ನಾ ಹೇಳ್ತೇನೆ. ಹೊಕ್ಕನೆ ಅಂತ ಹೋಗ್ಯಾಳ. ಹೋಗ್ಲಿ 4 ದಿವಸ ಇದ್ದು ಬರಲಿ ಮನ್ಯಾಗ. ಹೋಗ್ಲಿ ಬರ್ರಿ, 4 ದಿವಸ ಇದ್ದು ಬರಲಿ. ಇದ್ದು ಬರ್ರಿ. ನಾವಿಬ್ರು ಅಷ್ಟು ಪ್ಲ್ಯಾನ್ ಮಾಡಲಿಲ್ಲ ಅಂದ್ರೆ ಹೊಂತಿದ್ದಿಲ್ಲ ಅದ. ನೋಡ್ರಪ್ಪ, ನನ್ನ ನಿನ್ನ ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಗೌಡ್ರಾದ್ರ ಫುಲ್ ಕ್ಲೋಸ್ ಅದಾರ. ಅವ್ರ ಜೊತೆ ಮಾತುಕತೆ ಹಿಂಗ ನಡೀತಿರ್ತಾವ. ನಾನು ಗೌಡ್ರನ್ನ ಇಷ್ಟಪಟ್ಟಿದ್ದ ಖರೆ ಅದ. ಕೇಳ್ಬೇಕ, ನಾ ಕೇಳಿದ್ದೆಲ್ಲ ಕೊಡಿಸ್ಬೇಕ, ನನ್ನ ಜೊತೆ ಸುತ್ತಾಡಕ್ ಬರ್ಬೇಕ, ಇದೆಲ್ಲ ಕ್ವಾಲಿಟೀಸ್ ಗೌಡ್ರನಾಗಿತ್ತ. ಅದಕ್ಕ ನಾ ಒಪ್ಕೊಂಡೆ. ಆದ್ರ ಅವ್ರಾಗೆ ಕಾಲ್ ಮಾಡಿ ಮೀಟ್ ಆಗು ಅಂತ ಹೇಳಿ ಮೆಸೇಜ್ ಮಾಡಿದ್ರಂದ್ರ ನಾನಂತೂ ಬಿಡು ಮಗಳಲ್ಲ. ನಿಮ್ ಗಂಡನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅಕ್ಕಿ ಪಾಡಿಗೆ ಹಾಕಿರ್ತಾಳ, ನಿನ್ನ ಪಾಡಿಗೆ ನೀ ಇರ್ತೀಯ. ಏನು ಸಮಸ್ಯೆ ಬಂದೈತಿ ಈಗ? ಬೇಕಂದ್ರೆ ಇರ್ಬೋದು, ಬೇಡಂದ್ರೆ ಹೋಗ್ತಾ ಇರ್ಬೇಕು. ಇದೆಲ್ಲ ನಂದಾಗ್ಬೇಕಂದ್ರ ಮೊದ್ಲಿಕಿನ್ ಸಾಯಿಸ್ಬೇಕು. ಸಾವಿತ್ರಿ, ಹಿಂಗೆ ಹೆಂಗ ಮಕ್ಕೊಂಡಿ ಹಂಗ ಸೀದಾ ಸ್ಮಶಾನಕ್ಕೆ ಹೊಂಟ್ಬಿಡ.
ಬಾರಿ ಒಳಗೆ ಸ್ವಲ್ಪ ಕುಂತಲ್ಲ ಇನ್ನಕ್ಕೆ ಏನಾರು ಮಾಡಿಲ್ಲ ಉಪ್ಪಿಟ್ಟು ಮಾಡಿ ಹಾಕೊಂಡ್ಬರ್ತೀನಿ ಬರ್ರಿ. ಏನ ಉಪ್ಪಿಟ್ಟ ಉಪ್ಪಿಟ್ಟೆಲ್ಲ ನಾನು ತಿನ್ನಕ್ಕಾಗೋದಿಲ್ಲ ನಾವು ಹೊರಗಡೆ ನಾಷ್ಟ ಮಾಡ್ಕೊಂಡು ಬರ್ತೇನಂತ ನಿನ್ನ ತಿನ್ನೋದನ್ನ ಏನ್ರಿ ಉಪ್ಪಿಟ್ಟು ಹೋಗೋದಿಲ್ಲ ನಿಮಗೆ ತಿನ್ನಕ? ಮೊದಲೆಲ್ಲ ಏನು ಬೇಕು ಹೇಳಿ ಮಾಡಿಸ್ಕೊಂಡು ತಿಂತಿದ್ರಿ ಮನ್ಯಾಗ. ಈಗ ನಿಮ್ಗೆ ಉಪ್ಪಿಟ್ಟು ಹೋಗೋಲ್ದೇನ್ರಿ? ಇತ್ತಿತ್ಲ ಭಾಳ ಬದಲಿಗಿರಿ ನೀವು. ಏನ ಏನು ಬದಲಿಗೀನಿ? ತಿನ್ನಕ್ಕೆ ಇಷ್ಟ ಇಲ್ಲ ಅಷ್ಟೇ ಹೇಳಕತ್ತ ನಿನಗೆ. ಮನ್ಯಾಗ ಮಾಡಿ ತಿನ್ನಕ್ಕೆ ಬೇಸರ ಐತಿ ಹೊರಗೆ ತಿಂತಾನೆ ಅಂತೀರಲ್ಲ ನೀವು. ನಾವು ಹೆಣ್ಮಕ್ಳು ಹಂಗೆ ಹೊರಗೆ ತಿಂದ್ರೆ ನಡೀತೈತೇನ್ರಿ? ಅದ ನಿನ್ನ ಕರ್ಮ, ನಾ ಏನು ಮಾಡಲಿ ಅದಕ್ಕೆ? ಹೇಳ್ರಪ್ಪ. ಹಾ ಹಲೋ ಗೌಡ್ರ, ಈಗ ಎಲ್ಲದಿರ್ ನೀವ? ಇಲ್ಲಿ ಮನ್ಯಾಗ ನಾನು ಹೇಳ. ಮನ್ಯಾಗದಿರ? ಮತ್ತ ಮನ್ಯಾಗಿದ್ದು ಮಾತಾಡಕತ್ತೀರಲ್ಲ, ನಿಮ್ ಹೆಂಡ್ತಿ ಏನ್ ಅನ್ನಂಗಿಲ್ಲೇನ? ಯಾರು ಏನು ಮಾಡ್ದಾರ್ತು ಮಾತಾಡ್ನಿ. ಓ ಹೌದಾ, ಹೋಗ್ಲಿ ಬಿಡ್ರಿ. ಮತ್ತ ನಾವೊಂದ್ 4 ದಿನ ನಮ್ಮ ಅವನ್ ಮನಿಗ್ ಹೋಗ್ ಬರ್ಬೇಕಂತ ಮಾಡಿನಲ್ಲ. ನೀವ್ ಹೋಗಂದ್ರ ಹೋಗ್ತೇನಿ, ಇಲ್ಲಂದ್ರ ಇಲ್ಲ. ಹೌದಾ, 4 ದಿವಸ ಹೋಗಿ ಬರ್ತೀಯ? ಹೋಗಿ ಬಾ ನೀನು. ನಿನ್ನ ಗಂಡ ಏನಾರು ಕೊಯ್ಯ ಕೊಸ್ಗ ಅಂತಂದ್ರೆ ಪೊಲೀಸಿಗೆ ಹೇಳಿ 4 ವರ್ಷನ್ ತೊಗೊಂಗ. ನಾನು ನಾಷ್ಟ ಮಾಡಿಲ್ಲ ಇಲ್ಲಿ ಮನ್ಯಾಗ, ಅಲ್ಲೇ ನಾಷ್ಟ ಮಾಡಿ ಬಸ್ ಹತ್ತಸ್ತಾನಂತ, ಅಲ್ಲೇ ಇರ ಬರ್ತಾನಂತ ನಾ. ಬರ್ರಿ. ಹಾ ಗೌಡ್ರ, ಮತ್ತೊಂದ್ 5,000 ರೂಪಾಯಿ ಇದ್ರ ಹಾಕ್ರಿ ಅಲ್ಲ ನನ್ನ ಅಕೌಂಟ್ಗ. ಆತ್ ಹಾಕ್ರ. ನಾನು ಬರೋದು ಲೇಟ್ ಆಗೈತಿ. ನನ್ನ ದಾರಿ ಕರ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ. ನಾನು ಸಂಜೆ ಮುಂದೆ ಬರೋದು ಲೇಟ್ ಆಗೈತಿ. ನಿನ್ನ ಕೆಲಸ ಮುಗಿಸ್ಕೊಂಡಿರ ನೀ. ಮೊದಲಾದ್ರೆ ಕದ್ದು ಮುಚ್ಚಿ ಮಾತಾಡ್ತಿದ್ರು, ಈಗ ನಾನು ಮುಂದೆ ಮಾತಾಡಕತ್ತಾರ. ಹಿಂಗಾದ್ರೆ ಸರಿ ಹೋಗೋದಿಲ್ಲ ಇದು. ಇದಕ್ಕೆ ಏನಾರು ಮಾಡಬೇಕ. ಏ ಮಹೇಶ ಬಾ ಇಲ್ಲಿ. ಓ ಏನಾಯ್ತ ಸಾವು ಬಂದು ಊರಿಗೆ ಆರಾಮದಿಯಲ್ಲ? ಆರಾಮಿದ್ದಕ್ಕ ನಿನ್ ಮುಂದೆ ನಿಂತೇನು, ಇಲ್ಲ ಅಂದ್ರೆ ದವಾಖಾನಿ ಕಾಟ ಮೇಲೆ ಇರ್ತಿದ್ವಿ. ಏ ಕಾಮಿಡಿ ಕಾಮಿಡಿ ಕಾಮಿಡಿ. ಸೀರಿಯಸ್ ಆಗಿದ್ರೆ ಕರ್ಕೊಂಡೋಗಿ ಬಾಟ್ಲಿ ಹಚ್ತಾರ, ಅದಕ್ಕೆ ಕಾಮಿಡಿ ಮಾಡ್ಕೊಂತ ಆರಾಮ್ ಇರ್ಬೇಕು. ನೀ ಹೆಂಗದಿ? ಸಾವಿತ್ರಿ ಆರಾಮದಾಳ? ಆಕಿನೂ ಆರಾಮದಾಳ ನೋಡ. ನನಗ 1-2 ದಿನ ಆರಾಮಿದ್ದಿದ್ದಿಲ್ಲ. ಅಲ್ಲಿ ದವಾಖಾನ್ಯಾಗ ಅಲ್ಲಿಗೆ ಬಂದು ಅಲ್ಲೇ ನೋಡ್ಕೊಂಡು ಒಳ್ಳೆ ಊರು ಹೋಗ್ಯಾಳಕಿ. ಅಣ್ಣ ಫೋನ್ ಮಾಡೋಣ. ಅರ್ಧ ಫೋನ್ ಬರತ್ತಿತ್ತು. ಓ ಸಾವಿತ್ರಿ ಇದ ಸಾವ ಇಲ್ಲಿ ನೋಡ, ಈಗನೇ ಫೋನ್ ಮಾಡ್ಯಾಳ. ಮಾತಾಡು. ಹಲೋ ಹಾಂ ಹಲೋವ. ಅಣ್ಣ ಫ್ರೀ ಅದಿ? ಫ್ರೀ ಅದಾನ ಹೇಳುವ. ಒಂದಿಟ್ಟು ಮಾತಾಡ್ಬೇಕಿತ್ತು. ಏನು ಹೇಳುವ ಅದ? ಏನು ಪ್ರಾಬ್ಲಮ್ ಆಗೈತಿ? ಇತ್ತಿತ್ಲಾಗ ನಿಮ್ಮ ಮಾವ ಭಾಳ ಬದಲಾಗ್ಯಾರಣ್ಣ, ಅದ್ರ ಬಗ್ಗೆನೇ ಹೇಳ್ಬೇಕಿತ್ತು. ಹೌದವ, ಅದೇನು ಹೇಳುವ? ಏನಿಲ್ಲ, ನಮ್ಮ ಮನ್ಯಾಗ ರಂಗಪ್ಪ ಅದಾನಲ್ಲ ನಮ್ಮ ಆಳ, ಅವ್ನ ಹೆಂಡತಿ ಜೋಡಿ ಇವ್ರದ್ದು ಸಂಬಂಧ ಐತಿ. ಅದನ್ನ ನಿನ್ನ ಗಂಡನ ಕೇಳಿದಿಲ್ವಾ? ಕೇಳಿದ್ ನಾನು ಅವ್ರನ್ನ, ಬೇಕಾದ್ರೆ ಇರು ಇಲ್ಲಾಂದ್ರೆ ಹೋಗಂತಾರ ನನಗೆ. ಆಕಿ ಕೂಡ ಇರೋರಂತವ್ರು. ಮತ್ತೆ ಆಕಿನೂ ಕರ್ಸಿ ಹೇಳ್ಬೇಕಿಲ್ಲ? ಆಕಿನೂ ಮನೆಗೆ ಕರ್ಸಿದ್ದೆ. ಆಕಿ ಬಂದು ನನಗೆ ಏನಂತಾಳಂದ್ರೆ, ನಿನ್ನ ಗಂಡನ ನಾನು ಹಿಂದೆ ಬಂದ, ನಾನು ಅವ್ನು ಹಿಂದೆ ಹೋಗಿಲ್ಲ, ನೀ ಹೆಂಗೆ ಉಳಿಸ್ಕೋತೀವ ನಿನ್ನ ಗಂಡನ ಉಳಿಸ್ಕೊಂತ ನನಗೆ ಚಾಲೆಂಜ್ ಹಾಕ್ತಾಳನ್ನ ಆಕಿ. ಅಷ್ಟು ಸೊಕ್ಕಬಂತ ಆಕಿಗೆ? ತಡಿ, ಹಂಗಂದ್ರೆ ಯಾವಾಗ ಆಕಿ ಅಲ್ಲಿಗೆ ಊರಿಗೆ ಬರ್ದಂತ ತಡಿಯಣ. ಅಯ್ಯೋ ಅಣ್ಣ, ಹಂಗೆ ಮಾಡಕ್ಕೆ ಹೋಗ್ಬೇಡ. ನೀ ಮತ್ತೆ ಇಲ್ಲಿ ಬಂದು ಊರಾಗೆಲ್ಲ ಹಿರಿಯರನ್ನ ಕುಡಿಸಿ ಜಗಳ ಮಾಡಿದ್ರೆ ನಮ್ಮ ಕಿಮ್ಮತ್ತು ಹೋಕೈತಿ. ನಮ್ಮ ಮನೆಯವ್ರದ್ದು ಮೊದಲು ಊರಾಗ ಭಾಳ ಮರ್ಯಾದೈತಿ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಇದನ್ನು ಒಟ್ಟೆ ಯಾರಿಗೂ ಸುದ್ದಿ ಹತ್ಲಾಗ ಹೆಂಗಾರ ಮಾಡಿ ನಾ ಬಗೆಹರಿಸ್ಬೇಕಣ್ಣ. ಹಂಗಲ್ವಾ, ಈಗ ನ್ಯಾಯ ಮಾಡ್ಲಂಗ ಜಗಳ ಮಾಡ್ಲಂಗ ಬಗೆಹರಿಸಂದ್ರೆ ಹೆಂಗೆ ಬಗೆಹರಿಸೋದು? ಅವ್ರಿಗೆಲ್ಲ ಪಾಠ ಕಲಿಸ್ಬೇಕು, ಅಂದಾಗ ಬಗೆಹರಿತೈತದ. ಏ ಮಹೇಶ, ಏನ್ ಪ್ರಾಬ್ಲಮ್? ಅದು ಮರ ಸಾವಿತ್ರಿ ಗಂಡ ಏನ ಪ್ರಾಬ್ಲಮ್ ಮಾಡಾಕತ್ತಾನಂತ ಆಕಿಗೆ. ಕೊಡಿಲ್ಲ, ಮಾತಾಡ್ತೀನಿ. ಹಲೋ ಸಾವಿತ್ರಿ, ಆರಾಮದಿ? ಹಲೋ ವಿನಾಯಕ, ಯಾವಾಗ ಬಂದಿ ಬೆಂಗಳೂರಿಂದ? ಆರಾಮದಿ? ಹಾ ನಾ ಆರಾಮದೀನಿ. ಅದೆಲ್ಲ ಇರ್ಲಿ, ಅದೇನ ಸಮಸ್ಯೆ ಆಗೈತೆ ಅಂತಲ್ಲಿ. ಏನು ಸಮಸ್ಯೆ? ಅದು ನಮ್ಮ ಮನ್ಯಾಗ ಏನಾಗೈತೆ ಹೇಳಿ ಸಾವಿತ್ರಿ.
ಇಷ್ಟ ಆಗೈತೆ ನೋಡು. ಇದನ್ನು ಹೆಂಗೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನೀನು ಅನ್ನ ಕೂಡಿ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ರಿ ನನಗೆ. ಸರಿ, ನೀನೇನು ತಲೆ ಕೆಡಿಸ್ಕೋಬೇಡ, ನಾ ಎಲ್ಲ ಬಗೆಹರಿಸ್ತೇನೆ. ಆದ್ರೆ ನಾ ಹೇಳ್ದಂಗೆ ನೀ ಕೇಳ್ಬೇಕು ನೋಡು. ಅದ್ರ ನಾ ಗಂಡನ ಮನೆ ಬಿಟ್ಟು ತವ್ರ ಮನೆ ಬಾ ಅಂದ್ರೆ ಬರೋಕ್ಕೆಲ್ಲ. ಅದನ್ನ ಬಿಟ್ಟು ಏನು ಬೇಕಾದ್ರೆ ಹೇಳ್ರಿ ನಾ ಮಾಡ್ತೀನಿ. ನೀನೇನು ತವ್ರ ಮನೆಗೆ ಬರೋದು ಬೇಡ, ನೀ ಇದ್ದಲ್ಲೇ ನಾನೇ ಬರ್ತೇನೆ. ನಾ ಹೇಳ್ದಂಗೆ ಕೇಳಿ ನನಗೆ ಸಪೋರ್ಟ್ ಮಾಡಿ ಸಾಕು. ಸರಿ, ನೀ ಯಾವಾಗ ಬರ್ತೀಯ ನನಗೆ ಹೇಳು. ನಾನು ನಾಳೆ ಬರ್ತೇನೆ, ನೀ ಟೆನ್ಷನ್ ತೊಗೋಬೇಡ, ಆರಾಮಿರು. ಏನಾತಂತು? ಸಮಸ್ಯೆ ಭಾಳ ದೊಡ್ಡದಾಗೈತಿ. ಅದನ್ನು ಹೆಂಗೆ ಬಗೆಹರಿಸ್ಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ತೀನಿ. ಬಾ ಬಾ. ಸಾವಿತ್ರಿ ಫೋನ್ ನೋಡಿಲೆ ಮಧ್ಯಾಹ್ನ ಹಚ್ಚಿರ್ಬೇಕ. ನಿಮ್ಮ ಅಣ್ಣ ಹಚ್ಚಿರ್ತಾನ, ಬಂದು ತೊಗೊಂಡು ನೋಡಿ ನೀನು. ನಮ್ಮ ಅಣ್ಣ ಅಲ್ರಿ ನಮ್ಮ ವಿನಾಯಕ್ ಮಾವ. ಹಲೋ ಹಲೋ. ಹಾಂ ಮಮ್ಮ, ಎಲ್ಲದಿ? ನಾ ಇಲ್ಲೇ ಬರಾಕ್ತೀನಿ. ನಿಮ್ಮ ಮನೆ ಅಡ್ರೆಸ್ ಗೊತ್ತಾಗೋದು, ಒಂಚೂರು ಅಡ್ರೆಸ್ ಹೇಳ್ತೀನಿ. ಏನಿಲ್ಲ, ಮೇನ್ ರೋಡಿಂದ ಬಲಕ್ಕೊಳ್ಳು, ಅಲ್ಲಿ ಮುಂದೆ ಬಂದು ಎಡಕೊಳ್ಳಿ. ಗೌಡ್ರ ಮನಿ ಯಾರಂದ್ರು ನಿಂಗೆ ಹೇಳ್ತಾರೆ. ಹೌದಾ? ಹಾ. ಸರಿ ಸರಿ, ನಾ ಬರ್ತೇನೆ. ಮನೆ ಹೊರಗೆ ಬಂದು ನಿಂದ್ರು. ಹಾಂ, ನೀ ಬಾ, ನಾ ಹೊರಗೆ ನಿಂತಿರ್ತೀನಿ. ನನಗೆ ಗೊತ್ತಿಲ್ಲದಂಗೆ ಯಾವ ಮಾವ ನಾ ಲಗ್ನದಾಗ ನೋಡಿಲ್ಲ ಅವನ್ನ. ನಿಮ್ಗೆ ಕೇಳೋದ ಮರ್ತಿದ್ನಲ್ಲ ನಾನು. ಅವ ನಮ್ಮ ಲಗ್ನ ಟೈಮ್ನಾಗ ಇರಲಿಲ್ಲ, ಬೆಂಗಳೂರಾಗಿದ್ದ. ನಮ್ಮ ಸೋದರತಿ ಮಗರಿ ಅವ. ಭಾಳ ದಿವಸ ಆತು ನಾನು ನೋಡಕ್ಕೆ ಬಂದಿಲ್ಲ ಅಂತ ಊರಿಗೆ ಬರಾಕತ್ತಾನ. ಫಸ್ಟ್ ಟೈಮ್ ಬರಾಕತ್ತಾನ್ರಿ. ಅಡ್ರೆಸ್ ಕರೆಕ್ಟ್ ಹೇಳಂಗ. ಮತ್ತು ಬೆಂಗಳೂರು ಅಂತಿ ಎಕಡೆ ಹೋಗಿದಾರ ಅವ್ರು. ನಾ ಹೊರಗೆ ನಿಂದಿರ್ತೇನೆ ಅಂತ ಹೇಳೇನ್ರಿ, ಬರ್ತಾನ ಅವ. ಆಯ್ತು, ಹೊರಗೆ ನಿಲ್ಲಂಗಂದ್ರೆ ನೀವು ಲಘು ಸ್ವೀಟ್ ತರೋಗ್ರಿ. ಬಂದಾರ ಬರಲಿ, ಹೋಗ ಎಲ್ಲ ತಪ್ಪಿಸೋಣ. ನಾನು ದಾರ್ಯಾಗ ಹೋಗಿ ನಿಂದ್ರಲ್ಲಿ. ತವ್ರ ಮನೆಯವ್ರು ಬರ್ತಾರ ಅಂದ್ಬಿಡ್ಲಿ, ನಾನು ಮನೆ ತಿಂದಾಡ್ತಾಳಕ್ಕೆ. ಬಾ ಮಮ್ಮ, ಆರಾಮದಿ? ಹಾಂ, ಆರಾಮಾಗಿರಿ. ನಿಮ್ಮ ಮನೆ ಸರ್, ತಪ್ಪು ತಿಳ್ಕೊಬೇಡ್ರಿ, ನಾ ಕೇಳ್ತೇನೆ ಅಂತೇಳಿ. ಗೌಡ್ರ, ಇದ್ರಾಗ ತಪ್ಪು ತಿಳ್ಕೊಳಕ್ರೆ ಏನೈತ್ರಿ? ಇಷ್ಟು ದಿವಸ ಸಾವಿತ್ರಿಗೆ ಮಾವದಾನ ಅನ್ನೋದು ವಿಚಾರಣೆ ಗೊತ್ತಿದ್ದಿಲ್ಲ ನಮಗೆ. ಹಂಗೆ ಇಷ್ಟು ದಿವಸ ನೀವು ಎಲ್ಲಿದ್ರಿ? ಸಣ್ಣವಿದ್ದಾಗಿಂದ ನಾವು ಊರಾಗಿದ್ದಿದ್ದಿಲ್ಲ, ಬೆಂಗಳೂರಿನಾಗ ಇದ್ದೆ. ಆದ್ರೆ ಸಾವಿತ್ರಿ ನಾನು ಇಬ್ರು ಕಾಲೇಜ್ನಾಗ ಕೂಡೇ ಕಲ್ತೇವಿ. ಬೆಂಗಳೂರಿಗೆ ಹೋಗಿ ಹೊಳ್ಳಿ ಬರೋದ್ರಾಗ ಆಕಿ ನಿನ್ ಜೋಡಿ ಲಗ್ನ ಆಗ್ಬಿಟ್ಟೈತಿ. ಲಗ್ನ ಪತ್ರ ಬಂದಿತ್ತ, ನಾ ಬರ್ಲಿಲ್ಲ ಲಗ್ನಕ್ಕೆ. ಏನಾರ ಇರ್ಲಿ, ಹ್ಯಾಪಿ ಮ್ಯಾರಿಡ್ ಲೈಫ್, ಕಂಗ್ರ್ಯಾಚುಲೇಷನ್ಸ್. 4 ವರ್ಷ ಆಗೈತ್ರಿ ಮದುವೆಯಾಗಿ, ಈಗ ವಿಶ್ ಮಾಡ್ತೀರ ನೀವು? ಲಗ್ನಕ್ಕೆ ಬರ್ಲಿಲ್ಲಲ್ರಿ, ಅದಕ್ಕೆ ಈಗ ಮಾಡಾತೀನಿ. ಆರಾಮಿರಿ ಸರ್. ಇಷ್ಟು ದಿನ ಸಾವಿತ್ರಿ ನಂಬರ್ ನನ್ನ ಹತ್ರ ಇರ್ಲಿಲ್ಲ, ನನ್ನ ನಂಬರ್ ಸಾವಿತ್ರಿ ಹತ್ರ ಇರ್ಲಿಲ್ಲ. ಆಕಿ ನಂಬರ್ ತಗೊಳಕ್ ಬಾಳ ಪ್ರಯತ್ನ ಪಟ್ಟೆ, ನಾನು ನಂಬರ್ ಸಿಗ್ಲಿಲ್ಲ. ಅಚಾನಕ್ ಮೊನ್ನೆ ಊರಿಗೆ ಬಂದಾಗ ಮಹೇಶ್ ಸಿಕ್ಕ. ಮಹೇಶನ್ ಕೇಳಿದೆ, ಸಾವಿತ್ರಿ ಹೆಂಗದಾಳ, ಹೋಗಿದ್ದೇನ ಇಲ್ಲ ಅಂತ ಹೇಳಿ. ನನಗೂ ಹೋಗಕ್ಕಾಗಿಲ್ಲ, ಇಲ್ಲಿ ಕೆಲ್ಸ, ಹೊಲ, ಮನಿ ಅಂತ. ಅದಕ್ಕೆ ಅಡ್ರೆಸ್ ತಗೊಂಡ ನಾನ ಸಾವಿತ್ರಿ ನೋಡ್ಬೋದು ಬಂದ್ರ ಅಂತ ಬಂದೇನಿ. ಅಂದಂಗ ಹೊಲ್ದಾನ್ ಪೀಕ್ ಹೆಂಗದವ್ರಿ ಗೌಡ್ರ? ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಬೆಟ್ರ. ಕಮಳಿ ಎಲ್ಲ ಸ್ವಲ್ಪ ಸಂಪೂರ್ಣವಾಗಿ ಸಂಪಾಗೈತಿ. ಚಲೋ ಬಂದವು ಅಂದಂಗ
ಮದುವೆ ಆಗೈತಿ ನಿಮ್ದ? ನೋಡ್ರ ಮನಸ್ಸು ಮುರಿದ ಮೇಲೆ ಬೇರೆ ಹುಡುಗಿ ಜೊತೆ ಕನಸು ಕಟ್ಕೊಳಕ್ ನನಗೆ ಇಷ್ಟ ಆಗಲಿಲ್ಲ. ಹಂಗಾಗಿ ಮದುವೆ ಆಗ್ಲಾರ್ದ ಬ್ರಹ್ಮಚಾರಿಯಾಗಿ ಉಳಿದ್ಬಿಟ್ಟೆ. ದುಡಿದು ತಿನ್ನೋದು, ಯಾರ ಸಮಸ್ಯೆ ಒಳಗಿದ್ರ ನನ್ನಿಂದ ಪರಿಹಾರ ಅವ್ರಿಗೆ ಮಾಡೋದು. ನೋಡ್ರ ಹಂಗಂಗ ರೂಪಾಯಿ ಹೆಂಗದ? ಆ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಗ್ತದೆ? ನಿಂದ ರಾತ್ರಿ ಸಾವಿತ್ರಿ ಫೋನ್ ಮಾಡಿದ್ವಿ, ಎಲ್ಲಾ ವಿಚಾರ ಹೇಳ. ನೀವ್ ಮಾಡೋದು ಬರೋಬ್ಬರಿ ಐತಿ. ಸಾವಿತ್ರಿಗೆ ಬೇರೆ ನಾನು ಕರೆಕ್ಟ್ ಐತಿ ಅದು. ಅಲ್ರಿ ಕೊಡ್ರ ಸಿಟಿ ಒಳಗ ಯಾರ ಇಷ್ಟ ಆದ್ರಂದ್ರ ಅವ್ರ ಮನಸ್ಸಿನ ಅಭಿಪ್ರಾಯ ಹೇಳಿ ಅವ್ರ ಜೊತೆ ಇರ್ತಾರ. ಅದು ಹಳ್ಳಿಯಾಗ ಇದ್ದಿದ್ದಿಲ್ಲ. ನಿಮ್ಮಂತವ್ರ ಆಶೀರ್ವಾದದಿಂದ ಹಳ್ಳಿನ ಮುಂದ್ ಹೊಂಟೈತಿ. ಗೌಡ್ರ ರೂಪಾನ್ ಮನ್ಯಾಗ ರೂಪ ಅದ, ನಿಮ್ ಮನ್ಯಾಗ ನೀವ್ ಅದಿರಿ. ಸಾವಿತ್ರಿ ಮನ್ಯಾಗ ಸಾವಿತ್ರಿ ಅದ. ಇಷ್ಟ ಇದ್ರಿ ಇರ್ಲಿ, ಇಲ್ಲ ಅಂದ್ರೆ ತವ್ರ ಮನೆಗೆ ಹೋಗ್ಲಿ, ಬೇರೆದವ್ನ ಲಗ್ನ ಆಗ್ಲಿ. ಮಗ ಎಲ್ಲ ಕರೆಕ್ಟ್ ಹೇಳಿ ಲಾಸ್ಟ್ ನನ್ನ ಬುಡಕ ಬೆಂಕಿ ಇಡಾಕ್ ಬಂದ ನಿಮ್ಮ. ಇವನ್ ಮೊದಲು ಲಗುನ ಬಸ್ ಹತ್ತಿಸ್ ಕಳಿಸ್ಬೇಕ. ಸಾವಿತ್ರಿ ಏನಾರು ತಿನ್ನಾಕ್ತಂಬ ಇವಾಗ ಅರ್ಜೆಂಟ್ ಲೇಟಾಗಿ ಆಗ್ತೈತೆ ಅಂತ ಮಕ್ಕಳಂತವ್ರ. ಆರಾಮ್ ತಂಬ ಸಾವಿತ್ರಿ, ನಂದೇನ್ ಅರ್ಜೆಂಟ್ ಇಲ್ಲ. ಆರಾಮ್ ಒಂದ್ ದಿನ ಇದ್ದವಕ್ಕೆ ನಾನು. ಗೌಡ್ರ ಈಗಿನ ಕಾನೂನು ಎಲ್ರಿಗೂ ಸರಿಸಮ ಐತೆ. ಯಾರು ಯಾರಿಗೂ ಬಲವಂತ ಮಾಡೋ ಅವಶ್ಯಕತೆ ಇಲ್ಲ. ಸಾವಿತ್ರಿ, ಸಾವಿತ್ರಿ ಬಾಯಿಗೆ ಕುಂದ್ರು. ಸಾವಿತ್ರಿ, ನೀ ಇನ್ನ ಮೇಲೆ ನಿಮ್ಮ ಯಜಮಾನರ ಜೊತೆ ಜಗಳ ಮಾಡ್ಬೇಡ. ಅವ್ರ ಮನ್ಸಿಗೆ ಹೆಂಗ್ ಬರ್ತೈತೆ ಹಂಗಿರ್ಲಿ. ಅವ್ರು ನಿನಗ 8 ದಿನ ಟೈಮ್ ಕೊಟ್ರ. ಆ 8 ದಿನದೊಳಗ ಅವ್ರೇನಾರ ಬದ್ಲಾದ್ರಂದ್ರ ನೀನ ಮೊದ್ಲಿನ ತರ ಅವ್ರ ಜೊತೆ ಹೆಂಡತಾಗಿ ಜೀವನ ಪೂರ್ತಿ ಇರ. ಅವ್ರು ಬದ್ಲಾಗಿಲ್ಲ ಅಂದ್ರ ಕಾನೂನಿನ ಪ್ರಕಾರ ಅವ್ರಿಗೆ ಡೈವರ್ಸ್ ಕೊಡ. ಅವ್ರ ಪಾಡಿಗೆ ಅವ್ರು ಇರ್ತಾರ, ನಿನ್ ಪಾಡಿಗೆ ನೀ ಜೀವನ ಮಾಡ. ನಿನಗೆ ಏನೇನು ಮುಟ್ಬೇಕು ಅದೆಲ್ಲ ಕೋರ್ಟಿಂದ ನಿನಗೆ ಮುಟ್ತೈತಿ. ನೋಡ್ರಿ ಗೌಡ್ರ, ಒಂದು ಮಾತು ಹೇಳ್ತೇನೆ, ನೆನ್ಪೊಳಗಿಟ್ಕೊಡ್ರಿ. ಸಾವಿತ್ರಿ ಹೆಂಗದಾಳ ಅಂತ ಹೇಳಿ ನಾ ಸಣ್ಣವಿದ್ದಾಗಿಂದ ನೋಡೇನಿ. ಲಗ್ನ ಆಗಿ ನಿಮ್ದು 4 ವರ್ಷ ಆಗೈತಿ. ಸಾವಿತ್ರಿ ಹೆಂಗದಾಳ ಅಂತ ನಿಮಗೂ ಗೊತ್ತು. ಆ ರೂಪ ಹೆಂಗದಾಳ ಅನ್ನೋದು ನನಗೆ ಬೇಡ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ. ಆದ್ರೆ ನೀವು ತಿಳ್ಕೊರಿ. ನಿಮ್ಗೆ ರೂಪ ಬೇಕಾ, ಕಟ್ಕೊಂಡು ಹೆಂಡ್ತಿ ಸಾವಿತ್ರಿ ಬೇಕಾ, ಅದನ್ನ ನೀವು ನಿರ್ಧಾರ ಮಾಡ್ರಿ. ನಿಮ್ಮ ಜೀವನ ನಿಮ್ಮ ಕೈ ಒಳಗೈತೆ. ಇನ್ನು 8 ದಿನ ಅಷ್ಟ ಸಾವಿತ್ರಿ ನಿಮ್ ಹೆಂಡತಿಯಾಗಿರ್ತಾಳ. ನಿಮ್ಮ ಹೆಂಡತಿಯಾಗಿ ಅವಳು ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿತ್ತು. ಸಾವಿತ್ರಿ, ನಾನು ಯಾವುದಕ್ಕೂ ಡೈವರ್ಸ್ ಪೇಪರ್ ರೆಡಿ ಮಾಡಿರ್ತೀನಿ. ಕೋರ್ಟ್ನಾಗ ಸಿಗುದ, ನಾ ಬರ್ತೇನೆ. ಬೇಡ, ನಾ ಬಂದ್ ಕೆಲಸ ಅಂತ ನಡೀತೇನೆ. ಬರ್ತೇನೆ ಗೌಡ್ರ.